ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ದೊಡ್ಡವನಾಗಿ ನಿನಗೊಂದು ಮಾತು ಹೇಳ್ತಿದ್ದೆ, ನೀನು ನೋಡು ಭಾರ್ಗವಿ, ಹಾಗಿರೋದನ್ನೆಲ್ಲ ಬಿಟ್ಟು ಸತ್ತಿರೋ ವಿಷಯ ಬಿಟ್ಟು ಮುಂದೆ ಆಗೋ ವಿಷಯದ ಬಗ್ಗೆ ಯೋಚನೆ ಮಾಡಿ ಮುಂದೆ ಸಾಗೋದು ಒಳ್ಳೇದು ಅಂತ ಹೇಳ್ತಾರೆ. ನಂತರ ಶಕುಂತಲ ಅವರು ಇವಳು ಈ ಮನೆ ಸುಸಿ ಅನ್ನೋದನ್ನು ಮರಿಬೇಡ ಜಬಿ, ಪದೇ ಪದೇ ಅವಳನ್ನು ರೇಗಿಸ್ಬೇಡ ಅಂತ ಕೂಡ ತಿಳಿಸ್ತಾರೆ. ನಂತರ ಶಕುಂತಲ ಅವರು ಭಾರ್ಗವಿ ಹತ್ರ ಇನ್ನೂ ಕೂಡ ಭಾರ್ಗವಿ ಮನಸ್ಸಿನ ನೋವಿಂದ ಆಚೆ ಬಂದಿಲ್ಲ ಅಲ್ವಾ, ಇನ್ನೂ ನೀನು ಕೋರ್ಟ್ಗೆ ಹೋಗಬಾರ್ದು ಅಂತಾನೆ ಅಂದ್ಕೊಂಡಿದ್ಯಾ ಅಂದಾಗ ಅಪ್ಪನ ಸಾವಿಗೆ ನಾನೇ ಕಾರಣ ಅಂದಮೇಲೆ ಏನು ಮಾಡಲಿ ಅಜ್ಜಿ, ನಿಜಕ್ಕೂ ನಾನೇ ಸಾವಿಗೆ ಕಾರಣ ಅಲ್ವಾ, ಅಪ್ಪ ಹೇಳ್ಕೊಟ್ಟಿದ್ದ ಪರೋಪಕಾರ ಗುಣನೇ ಇವತ್ತು ಅಪ್ಪ ನನ್ನನ್ನು ದೂರ ಮಾಡಿಬಿಡ್ತು ಅಂತ ಭಾರ್ಗವಿ ಹೇಳಿದಾಗ, ನೋಡು ಭಾರ್ಗವಿ ಯಾಕೆ ಆ ರೀತಿ ಅನ್ಕೋದ್ಯಾ, ಖಂಡಿತವಾಗ್ಲೂ ನೀನು ಕಾರಣ ಅಲ್ಲ ಅಂತ ಶಕುಂತಲ ಹೇಳ್ತಾರ. ಅಪ್ಪ ಹೇಳಿದ್ದು ಒಂದೇ ಕೊನೆ ವಿಷಯ ಯಾವುದು ಗೊತ್ತಾ, ಗಾಯತ್ರಿ ದೇವಿ ಅನ್ನೋ ಹೆಸರು. ಅವರು ಗೊತ್ತಿದೆ ಅಂದಮೇಲೆ ನಿಮಗೆ ಗೊತ್ತಿಲ್ವಾ, ಯಾಕೆ ಗೊತ್ತಿಲ್ಲ ಅಂತ ಅವತ್ತು ಹೇಳಿದ್ರೆ ಪ್ಲೀಸ್ ಹೇಳಿ ಅಜ್ಜಿ ಯಾರದು ಅಂತ ಕೇಳಿದಾಗ, ಗಾಯತ್ರಿ ದೇವಿ ಜಿ ಬಿ ಪಾಟೀಲ್ನ ಮೊದಲನೇ ಹೆಂಡತಿ, ಈ ಮನೆ ಸೊಸೆ. ಜಿ ಪಿಗೆ ಎಷ್ಟು ಕೋಪ ಇದೆಯೋ ಅಷ್ಟೇ ತಾಳ್ಮೆ ಇತ್ತು ಅವಳಿಗೆ. ಒಂದಿನ ದೇವಸ್ಥಾನಕ್ಕೆ ಅಂತ ಹೋಗಿದ್ಲು, ದೇವಸ್ಥಾನಕ್ಕೆ ಹೋದವಳು ಮತ್ತೆ ವಾಪಸ್ ಆಗಿಲ್ಲ. ಪೊಲೀಸ್ ಅವ್ರಿಗೆ ಹೇಳಿದ್ವಿ, ಎಲ್ಲ ಇನ್ವೆಸ್ಟಿಗೇಷನ್ ಆಯಿತು. ಒಂದಿನ ಪೊಲೀಸ್ ಅವ್ರು ಬಂದು ಕಾರ್ ಆಕ್ಸಿಡೆಂಟಲ್ಲಿ ಅವಳು ಸತ್ತು ಹೋಗಿದ್ದಾಳೆ ಅಂತ ಹೇಳಿ ಉಂಗುರ ಕೊಟ್ಟು ಹೋದರು. ಆ ಉಂಗುರದಿಂದ ಅವಳು ಸತ್ತಿದ್ದಾಳೆ ಅಂತ ನಾವು ಅಂದ್ಕೊಂಡ್ವಿ. ಜಿ ಪಿ ಆ ನೋವಿಂದ ಹೊರಗಡೆ ಬರುವುದಕ್ಕೆ ಸ್ವಲ್ಪ ಸಮಯ ತಗೊಂಡ. ಈಗ ಅವನು ಮತ್ತೊಂದು ಹೊಸ ಬದುಕನ್ನು ಕಟ್ಕೊಂಡಿದ್ದಾನೆ. ಸುಮ್ಮನೆ ಅದು ಛಿದ್ರ ಆಗೋದು, ನೆಮ್ಮದಿ ಕೆಡೋದು ಬೇಡ ಅಲ್ವಾ, ಅದಕ್ಕೆ ನಾನು ಆ ಹೆಸರು ತೆಗಿಲಿಲ್ಲ ಅಂತ ಹೇಳಿ ಶಕುಂತಲ ಅವರು ಹೇಳ್ತಾರೆ. ಆದರೆ ಭಾರ್ಗವಿಗೆ ಖಂಡಿತ ಗಾಯತ್ರಿ ದೇವಿ ಸತ್ತು ಹೋಗಿದ್ದಾರೆ. ಹಾಗಿದ್ರೆ ಅಪ್ಪಂಗೆ ಗಾಯತ್ರಿ ದೇವಿ ಕಾಲ್ ಮಾಡೋದಕ್ಕೆ ಹೇಗೆ ಸಾಧ್ಯ, ಹಾಗಿದ್ರೆ ಅವರು ಖಂಡಿತ ಬದುಕಿದ್ದಾರೆ ಅಂತ ಹೇಳಿ ಭಾರ್ಗವಿ ಅನ್ಕೋತಾರೆ. ನಂತರ ಇಲ್ಲಿ ಚರಣ್ ಬೇರೆ ರೀತಿಯಲ್ಲಿ, ಅರ್ಜುನ ಬೇರೆ ರೀತಿಯಲ್ಲಿ, ಜೆ ಪಿ ಮತ್ತು ನಿರ್ಮಲ್ ಅವರು ನೋಡೋದನ್ನು ಇಲ್ಲಿ ಬೃಂದಾ ಚರಣ್ಗೆ ಅರ್ಥ ಮಾಡಿಸ್ತಾಳೆ. ನಿನಗೆ ಅಮ್ಮ ನೆನಪಾಗಲಿಲ್ವಾ, ನಿನಗೆ ಅಮ್ಮ ನೋಡಬೇಕು ಅನಿಸ್ಲಿಲ್ವಾ, ನಿನಗೆ ಯಾಕೆ ನೆನಪಾಗ್ತಿಲ್ಲ, ಈಕೆ ಮಲತಾಯಿ, ಅದಕ್ಕೆ ನಿನ್ನ ಮೇಲೆ ಈ ರೀತಿ ತಾತ್ಸಾರ ನಡೀತಾ ಇದೆ ಅಂತ ಹೇಳಿ ಚರಣ್ಗೆ ಬೃಂದ ಹೇಳ್ತಿದ್ದಾಳೆ. ತದನಂತರ ನಿನ್ನ ತಾಯಿಯನ್ನು ನಿನ್ನ ಕಣ್ಮುಂದೆ ತಂದು ನಾನು ನಿಲ್ಲಿಸ್ತೀನಿ ಅಂತ ಕೂಡ ಬೃಂದ ಮಾತು ಕೊಡ್ತಾರೆ. ಇತ್ತ ಕಡೆ ಭಾರ್ಗವಿ ಕೂಡ ಗಾಯತ್ರಿ ದೇವಿಯನ್ನು ಹುಡ್ಕೊಂಡು ಕರ್ಕೊಂಡು ಬರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇದರ ನಡುವೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರತ್ತೆ. ಜಿ ಪಿ ಹಾಗೆ ನಿರ್ಮಲಾ ಈ ಒಂದು ಜವಾಬ್ದಾರಿಯನ್ನು ಭಾರ್ಗವಿಗೆ ಕೊಡ್ತಾರೆ. ಭಾರ್ಗವಿ ಕೂಡ ಅದನ್ನು ತಗೋತಾಳೆ. ಆದರೆ ಅರ್ಜೆಂಟಾಗಿ ಕಾಳಿ ಅವತಾರವನ್ನು ತಾಳ್ಬೇಕು ಅನ್ನೋ ಮೆಸೇಜ್ ಬರುತ್ತೆ. ಈ ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇದೆ. ಭಾರ್ಗವಿ ಇಲ್ಲ, ಭಾರ್ಗವಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾಳೆ, ಎಲ್ಲಿ ಹೋದ್ಲು ಅನ್ನೋ ಯಕ್ಷ ಪ್ರಶ್ನೆ ಎಲ್ಲರನ್ನ ಕೂಡ ಕಾಡ್ತದೆ. ಪೂಜಾ ಸಮಯದಲ್ಲಿ ಭಾರ್ಗವಿಯ ಆಬ್ಸೆನ್ಸ್ ನಿಜಕ್ಕೂ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಹಾಗಿದ್ರೆ ಕೊನೆಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ದಿನಾನೇ ಭಾರ್ಗವಿ ಗಾಯತ್ರಿ ದೇವಿಯನ್ನ ಮನೆಗೆ ಕರೆದುಕೊಂಡು ಬರ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ.